ಹಾಯ್ ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀರಾ ಅಂತ ಹೇಳಿದ್ರೆ, ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ, ಮೈಸೂರು ದಸರಾ ಅಂತ ಹಾಕಿದ್ದೀನಿ. ಫ್ಯಾಮಿಲಿ ಸಮೇತ ಮತ್ತು ಇನ್ನೊಂದು ಟ್ರಿಪ್ ಹೊರಟಿದ್ದೀನಿ. ನಾವು ಟೋಟಲ್ ಎಷ್ಟು ಜನ ಹೋದ್ರಂದರೆ 7 ಜನ ಹೋದ್ರಿ. ಆ 7 ಜನದಲ್ಲಿ ಎಲ್ಲರಿಗೂ ಫ್ರೀ, ನನಗೆ ಮಾತ್ರ ಟಿಕೆಟು. ಯಾಕಂದರೆ ನಾನು ಗಂಡಸರಿಗೆ ಕ್ರಿಕೆಟ್ ಇಲ್ಲ, ಅದಕ್ಕೆ ಬರೀ ಹೆಣ್ಮಕ್ಳು ಹೆಂಗಸರಿಗೆ ಫ್ರೀ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಪ್ರಯಾಣ ಹೆಂಗೆ ಶುರುವಾಯಿತು ಅಂತ ನಿಮಗೆ ಹೇಳ್ತೀನಿ. ಪ್ಲ್ಯಾನ್ ಮಾಡಿಕೊಂಡು ಇಮಿಡಿಯೇಟ್ ಪ್ಲ್ಯಾನ್ ಇದಲ್ಲ, ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ನನಗಂತೂ ಬರ್ಡನೇ ಇಲ್ಲ ಬಸ್ ಟಿಕೆಟ್ದು, ಮತ್ತು ಸ್ಟೇ ಮಾಡೋ ಬರ್ಡನೇ ಇಲ್ಲ. ಅದು ಎಲ್ಲಿ ಸ್ಟೇ ಮಾಡಿದ್ರೆ ಅಂತ ಮುಂದೆ ಅಲ್ಲೇ ತೋರಿಸ್ತೀನಿ ಬನ್ನಿ, ಇದೇ ವೀಡಿಯೋದಲ್ಲಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾ ತೋರಿಸ್ತೀನಿ. ಹೆಂಗೋ ಬಂದು ಮೆಜೆಸ್ಟಿಕ್ ತಲುಪಿದೆ. ಇವಾಗ ಮತ್ತೆ ಅಲ್ಲಿಂದ ಕಾರ್ ಹಿಡ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ. ನೋಡಿ, ತುಂಬ ಟ್ರಾಫಿಕ್ಕು. ಈ ಬಸ್ ಹಿಡಿಯೋದಕ್ಕೆ 100 ಜನ ಕ್ಯೂಯಲ್ಲಿ ನಿಂತ್ಕೊಂಡು ಕೂತ್ಕೊಂಡ್ರಿ. ಇವಾಗ ನೋಡಿ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ. ಅಯ್ಯೋ, ಈ ಕಡೆ ಕುಂಭಕರ್ಣರು, ಈ ಕಡೆನೂ ಕುಂಭಕರ್ಣ. ಸ್ವಾಮಿ, ನನ್ನ ಗತಿ ಹೆಂಗಿತ್ತು ಗೊತ್ತಾ? ಬ್ರೆಡ್ ಮಧ್ಯೆ ಸ್ಯಾಂಡ್ವಿಚ್ಚು ಹಾಕಿಟ್ಟಿರ್ತಾರಲ್ಲ, ಅಕ್ಕಿ ಮೂಟೆ ಒಳಗಡೆ ಹಾಕಿದ್ರಲ್ಲ, ಹಂಗಿತ್ತು. ಈ ಕಡೆ ಒಂದು 100 kg, ಈ ಕಡೆ ಒಂದು 70 kg. ಫುಲ್ಲು ಸುಸ್ತಾಗೋಗಿತ್ತು. ಪ್ರಯಾಣ ಮುಂದುವರಿತು. ನೋಡ್ತಾ ಇರಿ ಹೆಂಗಿರ್ತದೆ ಅಂತ. ಹೆಂಗೋ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಸಾಂಗ್ಸ್ ಕೇಳಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದೆ. ಇದೇ ಫಸ್ಟ್ ಟೈಮ್ ನಾನು ಮೈಸೂರಲ್ಲಿ ಕಾಲಿಡ್ತಾ ಇರೋದು. ಮುಂಚೆ ಅರಮನೆ ಪ್ಯಾಲೇಸ್ಗೆ ಫಸ್ಟ್ ಟೈಮ್ ಕಾಲಿಡ್ತಾ ಇರೋದು. ಬರೀ ನನ್ನ ಮಗಳು ಮುದ್ದಾಗಿದ್ದಾಳೆ. ಆಟ ಆಡ್ಕೊಂಬರ್ತಾವಳೆ ಅವರಮ್ಮ ಜೊತೆ. ಎಲ್ಲರಿಗೂ ದಿಕ್ಕಾಪಾಲಾಗೋಗಿದೆ ಸೀಟುಗಳು. ನಮ್ಮ ತಾಯಿಗೆ ಮುಂದೆ, ನನ್ನ ಹಿಂದೆ. ಹಾಯ್ ಲಡ್ಡು, ಹಾಯ್. ಹೆಂಗೋ ಬೆಂಗಳೂರು ಟ್ರಾಫಿಕ್ನ ತಪ್ಪಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ನೋಡಿ, ಹಿಂದಗಡೆ ನೋಡ್ಬೋದು ನೀವು, ಏನು ಭರ್ಜರಿ ಸ್ಪೀಡಲ್ಲಿ ಹೊಡಿತಾ ಇರೋದು. ಎಕ್ಸ್ಪ್ರೆಸ್ ನಾನ್ ಸ್ಟಾಪ್. ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೈಸೂರು ಮಣಿಪಾಲ್ ಸಿಗ್ನಲ್ ಬರುತ್ತಲ್ಲ, ಮಣಿಪಾಲ್ ಹಾಸ್ಪಿಟಲ್, ಅಲ್ಲಿ ಇಟ್ಕೊಂಡ್ರಿ ಹೋಗ್ತಾ ನಿಮಗೆ ವ್ಯೂ ತೋರಿಸ್ತೀನಿ. ನೋಡಿ ರೋಡ್. ವಾವ್, ಸೂಪರ್. ಅಕ್ಕಪಕ್ಕ ನೋಡಿ ಹೆಂಗಿದೆ ಅಂತ, ಬೆಟ್ಟ ಗುಡ್ಡ. ಮತ್ತು ಮುಂದೆ ಭತ್ತದ ಗದ್ದೆಗಳೆಲ್ಲ ಬರುತ್ತೆ. ಭತ್ತದ ಗದ್ದೆ, ಕಬ್ಬಿನ ಗದ್ದೆ. ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಏನು ವಿಪರ್ಯಾಸ ಅಂದರೆ ವಿಂಡೋ ಸೀಟ್ ಸಿಕ್ಕಿಲ್ಲ, ಇಲ್ಲಾಂದರೆ ವ್ಯೂ ಇನ್ನೂ ಚೆನ್ನಾಗಿ ತೋರಿಸ್ತಾ ಇದೆ. ಪಕ್ಕದಲ್ಲಿರೋಣ ಸ್ವಲ್ಪ ಜರ್ಗಣ ಅಂದರೆ ನಾನು ಹೋಗ್ಬಿಟ್ಟು ವಿಂಡೋಯಿಂದ ಹೊರಗಡೆ ಕೂತ್ಕೊಳ್ಳ, ಇಲ್ಲ ವಿಂಡೋ ದಬ್ಕೊಂಡು ಹೋಗಲ್ಲ ಅಂತಾರೆ. ನಿಮಗೆ ಗೊತ್ತಲ್ಲ KSRTC ಬಸ್ಸಲ್ಲಿ ಯಾವ ರೀತಿ ಸೀಟ್ ಹಿಡಿಯೋದಕ್ಕೆ ಹರಸಾಹಸ ಪಡಬೇಕಂತ, ಅದೇ ರೀತಿ ಆಗಿದೆ. ಓಕೆ, ಮೈಸೂರು ಹೈವೇಗೆ ಎಂಟ್ರಾದ್ರಿ. ಇವಾಗ ಟೋಲಲ್ಲಿ ಇವಾಗ ಬಸ್ ಅವರು ಹೊಡ್ಕೊಂಡು ಹೋಗ್ತಾರೆ. ನೋಡಿ ಯಾವ ರೀತಿ ವ್ಯೂ ಇದೆ ಅಂತ. ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಹಂಗೆ ಸಂಜೆ ಆಗೋಗಿತ್ತು. ಹೊರಗಿದ್ದೆ ಮಾತ್ರ ನಮ್ಮವ್ರ ಮನೆಯಲ್ಲಿ ಬ್ಯಾಗ್ ಹಾಕಿದ್ದೆ, ಮತ್ತೆ ಕ್ಯಾಬ್ ಬುಕ್ ಮಾಡಿದ್ದೆ, ಆಟೋ ಬುಕ್ ಮಾಡಿ ಹತ್ತಿದ್ದೆ. ನೋಡಿ ಈ ವ್ಯೂ ಹೆಂಗೆ ಎಂಜಾಯ್ ಮಾಡ್ತೀರಂತ. ಇವಾಗ ಮೈಸೂರು ಲೈಟಿಂಗ್ಸೇ ಹೆಸರುವಾಸಿ ಇವಾಗ ಈ ವರ್ಷದ್ದು. ಈ ಕ್ಯಾಬ್ ಡ್ರೈವರು 450 ರೂಪಾಯಿ ತೋರಿಸ್ತು. ಅಣ್ಣ ಇನ್ನೊಂದು 50 ರೂಪಾಯಿ ಕೊಡ್ತೀನಿ ಬಾ ಅಣ್ಣ ಅಂದಿದ್ದಕ್ಕೆ ಬಂದರು, ಇಲ್ಲ ಅಂದಿದ್ರೆ ಬರ್ತಾನೇ ಇದ್ದಿಲ್ಲ. ನೋಡಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ. ಜನಗಳನ್ನ ಮೇಂಟೈನ್ ಮಾಡೋದು ಹೆಂಗೆ, ಈ ಲೈಟಿಂಗ್ಸ್ನ ತೋರಿಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀನಿ. ನೋಡಿ ಇದೇ ವ್ಯೂ ಅಲ್ಲಿ ಹೋಗಿ ಅದು ಪಿಕಾಕು
ಇವನ್ನ ನೋಡಬೇಕಾಗಿತ್ತು. ಈ ಪಾರ್ಟಿ ಏನು ಮಾಡೋದಂದರೆ ಕ್ಯಾಬ್ ಡ್ರೈವರು ಪಕ್ಕಕ್ಕೆ ತಗೊಂಡೋಗ್ಬಿಟ್ಟ ಲೆಫ್ಟಿಗೆ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂ ಬಿಟ್ಟಿಲ್ಲ. ಪರವಾಗಿಲ್ಲ, ಇವನ್ನ ಎಂಜಾಯ್ ಮಾಡಿ. ಎಲ್ಲ ಶಾಪ್ಸು ಮತ್ತು ಅಲ್ಲಿರೋವಂಥ ಜನಗಳೆಲ್ಲ ಪ್ರೋತ್ಸಾಹದಿಂದ ಈ ಲೈಟಿಂಗ್ಸ್ ನೋಡಿ ಎಷ್ಟು ವಿಜೃಂಭಣೆಯಿಂದ ಸೂಪರಾಗಿ ಕಂಗೊಳಿಸ್ತಾ ಇದೆ ಅಂತ. ನಾನು ಇದೇ ಮೊದಲು ಮೈಸೂರಿಗೆ ಹೋಗಿರೋದು, ದಸರಾ ಒಂದು 3 ದಿನ ಮುಂಚೆ ಹೋಗಿದ್ದೆ. ನೋಡಿ ಈ ಸರ್ಕಲ್ಸ್ ಎಲ್ಲ ನನಗೆ ಹೆಸರು ಗೊತ್ತಿಲ್ಲ, ನೀವು ಯಾರಾದಿದ್ದರೆ ಕಮೆಂಟಲ್ಲಿ ಹಾಕಿ. ನೋಡಿ ಇದು ಶಾರ್ಟ್ಕಟ್ಟಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದಾನೆ. ನಮ್ಮ ಮೈಸೂರು ಪ್ಯಾಲೇಸ್ಗೆ ಹೋಗಬೇಕಾಗಿತ್ತು. ಈ ವ್ಯೂ ಸೂಪರಾಗಿದೆ, ಲೈಟಿಂಗ್ಸು. ಮತ್ತು ಆ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾವು ಪ್ರೈವೇಟ್ ಹಾಕ್ಕೊಂಡು ಬಂದು ಟ್ರಾಫಿಕ್ನ ಕೊನೆಗೂ ದರ್ಶನ ಆಯಿತು. ಲೈಟಿಂಗ್ಸ್ ಮೇನ್ ಎಂಟ್ರೆನ್ಸ್ ನೋಡಿ, ಫುಲ್ ಎಲ್ಲ ಜನ, ಬೈಕ್ಗಿಂತ ಜನಗಳೇ ಕಾಲಡಿಗೆಯಲ್ಲಿ ಸಿಕ್ಕಾಪಟ್ಟೆ ಬಂದಿದ್ದಾರೆ. ನೋಡಿ ಎಷ್ಟು ಅದ್ಭುತವಾಗಿದೆ ಒಡೆಯರ್ ಸ್ಟ್ಯಾಚು, ಸೂಪರ್. ನಿಜ, ಈ ರೀತಿ ಇದೆ ಅಂತ ಕಣ್ತುಂಬಿ ನೋಡ್ತಾ ಇದ್ದೀನಿ ಅಂದರೆ ನನಗೆ ಆಶ್ಚರ್ಯ. ಅದ್ಭುತವಾಗಿದೆ ನೋಡಿ, ವಾವ್, ಮೆಜೆಸ್ಟಿಕ್. ಅದ್ಭುತ ಅಂದರೆ ಅಷ್ಟೊಂದು ಅದ್ಭುತ ಅಲ್ಲ, ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಲೈಟಿಂಗ್ಸ್ ಈ ವರ್ಷ ಸಖತ್ತಾಗಿದೆ. ದುಬೈ ಏಫಿಲ್ ಟವರ್ನೂ ಇಳಿಸಿದ್ದಾರೆ ನೋಡಿ ಮೈಸೂರು ಸರ್ಕಲಲ್ಲಿ. ನಾವು ಇನ್ನೊಂದು ತಪ್ಪು ಮಾಡಿದೆ, ಇದೇ ಸ್ಟ್ರೈಟಾಗಿ ಹೋಗಬೇಕಾಗಿತ್ತು. ನಮ್ಮ ಮಿಸಸ್ ಆ ಕಡೆ ಹಿಡ್ಕೊಂಡಿದ್ರು, ಅದಕ್ಕೋಸ್ಕರ ಅವ್ರನ್ನ ಹುಡ್ಕೊಂಡು ಆ ಕಡೆ ಹೋದೆ. ಅವ್ರು ಈ ಕಡೆ ಹಿಡ್ಕೊಂಡಿದ್ರೆ ಮೈಸೂರು ಮೇನ್ ಎಂಟ್ರೆನ್ಸಿಂದ ಹೋಗಬೇಕಾಗಿತ್ತು. ಅದು ಹಂಗೆ ಮುಂದೆ ಹೋಗ್ತಾ ನಿಮಗೆ ಆಶ್ಚರ್ಯ ಕಾದಿರ್ತದೆ. ಜನ ಎಷ್ಟು ಇದ್ದಾರೆ ಅಂತ, ಜನಗಳು ಮೂವ್ ಆಗ್ತಾ ಇದ್ದಾರೆ ಹೊರತು ಟ್ರಾಫಿಕ್ ಸ್ವಲ್ಪ ಕೂಡ ಕದಲಾಡಿಲ್ಲ. ನೋಡಿ ಜನ ನಿಂತಾರೆ. ವಾವ್, ಅಂಬಾರಿ ಬಸ್ಸು ಇದನ್ನು ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ ಬೆಂಗಳೂರಲ್ಲೇ, ಆದರೆ ಎಲ್ಲ ಫುಲ್ಲಾಗಿತ್ತು. ಅದರಿಂದ ಯಾವುದೇ ರೀತಿ ಚಾನ್ಸ್ ಸಿಗಲಿಲ್ಲ. ನೋಡಿ ಚಾರಿಯಟ್ಸು, ಕುದುರೆ ರಥ, ಕುದುರೆ ಗಾಡಿ, ವಾವ್ ಸೂಪರ್. ನಾನು ಸೆಲ್ಫಿ ಸ್ಟಿಕ್ ಹಾಕೊಂಡು ಮೇಲೆಗಡೆಯಿಂದ ತೆಗಿತಾ ಇದ್ದೀನಿ ಡ್ರೋನ್ ಶಾಟ್ ಥರ. ಎಷ್ಟು ಸುಂದರವಾಗಿದೆ ನೋಡಿ. ಇದು ರಾ ಇಮೇಜು ಯಾವ ರೀತಿ ಇದೆ ಅಂತ ನಾನು ನಿಜ ಕನಸಲ್ಲೂ ನೋಡಿಲ್ಲ ಈ ರೀತಿ ಇರುತ್ತಂತ. ಜನ ನೋಡಿ ಎಷ್ಟು ಜನ ಇದ್ದಾರೆ ಆ ಸರ್ಕಲಲ್ಲಿ. ಆ ಕಡೆ ಸ್ವಲ್ಪ ಕಾಲಿಡೋಕ್ಕೆ ಕೂಡ ಬಿಡ್ತಾಯಿಲ್ಲ ಪೊಲೀಸವರು. ಹೆಂಗೋ ಈ ಕಡೆ ಸ್ವಲ್ಪ ನಿಂತ್ಕೊಂಡು ಬೋಂಡ ಬಜ್ಜಿ ತಿನ್ಕೊಂಡು ಇವಾಗ ಎಂಟ್ರೆನ್ಸ್ ಆದ್ರಿ ಒಳಗಡೆ. ನಿಜ ಇಲ್ಲಿ ಬಿರೋ ಬರೀ ಹುಡುಗರು, ಯೂತ್, ಸಿಕ್ಕಾಪಟ್ಟೆ ಜನ. ನೋಡಿ ಭವ್ಯವಾದ ಮೈಸೂರು ಅರಮನೆ, ಮೈಸೂರು ದಸರಾ 2025 ಸೂಪರಾಗಿದೆ ನೋಡಿ. ಇಲ್ಲಿ ಈ ಕಡೆ ಆನೆಗಳು ಇಟ್ಟಿದ್ದಾರೆ. ಇದನ್ನೆಲ್ಲ ಸ್ವಲ್ಪ ವ್ಯೂ ನೋಡೋಕ್ಕಾಗಿಲ್ಲ ನೈಟ್ ಹೋಗಿದ್ದರಿಂದ. ಅಲ್ಲಿರೋ ಲೈಟ್ಸು ಮತ್ತು ಅಲ್ಲಿರೋ ಶೋ ನೋಡಿ. ಜನ ಜನ ಜನ, ಎಲ್ಲಿ ನೋಡು ಜನ. ವಾವ್, ಆ ಮೇನ್ ಎಂಟ್ರೆನ್ಸಲ್ಲಿ ಬರಬೇಕಾಗಿತ್ತು. ಇನ್ನು ವ್ಯೂ ಸೂಪರಾಗಿರೋದು.
ಪರವಾಗಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಮಾತ್ರ. ನೋಡಿ ಈ ಮ್ಯೂಸಿಕ್ ಕಾನ್ಸರ್ಟು ನನ್ನ ಮಗಳು ಡೌಟ್ ಮೇಲೆ ಡೌಟ್ ಕೇಳ್ತಾಳೆ. ವ್ಯೂ ನೋಡಿ, ಜನ ಹಿಂಗೆ ಸೆಲ್ಫಿ ಫೋಟೋ ಗ್ರೂಪಲ್ಲಿ ಎಲ್ಲ ಗ್ರೂಪಲ್ಲಿ ಬಂದಿದ್ದಾರೆ. ಇಮ್ಯಾಜಿನ್ ಮಾಡಿ, ಆಲ್ ಓವರ್ ಕರ್ನಾಟಕ. ಮತ್ತು ನೋಡಿ ಎಷ್ಟು ನೈಸಾಗಿದೆ ಅಂತ. ಮತ್ತೆ ಮತ್ತೆ ನೋಡ್ತಾನೇ ಇರ್ಬೇಕು ಅನ್ನಿಸ್ತು ಮೈಸೂರು ಪ್ಯಾಲೇಸ್ ಲೈಟಿಂಗ್ಸು. ಸ್ವಲ್ಪ ಹಂಗೆ ಮುಂದೆ ನಡ್ಕೊಂಡು ಹೋದ್ರಿ. ನಮ್ಮೂರವ್ರನ್ನ ಬೇಗೂರವ್ರನ್ನ ನಾನು 2-3 ಫ್ಯಾಮಿಲಿನ ನೋಡಿದೆ. ಹಂಗೆ ಎಂಜಾಯ್ ಮಾಡಿ ಮ್ಯೂಸಿಕ್. ಹೆಂಗಿದೆ ಮ್ಯೂಸಿಕ್? ಮ್ಯೂಸಿಕ್ ಮ್ಯಾಜಿಕ್ ಥರ ಇದೆ ನೋಡಿ. ವಾವ್, ಅದ್ಭುತ ಅಂದರೆ ಅದ್ಭುತ. ಸ್ಟೇಡಿಯಂ ರೀತಿ ಜನಗಳಿಗೆ ಕೂತ್ಕೊಳ್ಳೋದಕ್ಕೆ ಮತ್ತು ಇಲ್ಲಿರೋ ಆಡಳಿತ ವೆಲ್ ಕಂಟ್ರೋಲ್ಡ್, ಸೂಪರಾಗಿ ಮಾಡಿದ್ರು ಮಾತ್ರ ಅರೇಂಜ್ಮೆಂಟ್ಸು. ನಮ್ಮ ಪೊಲೀಸರಿಗೆ ದೊಡ್ಡ ಬಿಗ್ ಸಲ್ಯೂಟ್. ಇವತ್ತಿಗೆ ಈ ವಿಡಿಯೋ ಸಾಕು, ನೆಕ್ಸ್ಟ್ ಸಿಗೋಣ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮರೀದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.